ಇವ್ರು ಬಂದು ನಮ್ಮ ಸೀನಿಯರ್ಸು. ಇವ್ರು ಬಂದು ಬೈತಾ ಇದ್ರು, ಕಾಲೇಜಿಗೂ ಲೇಟ್ ಆಗಿ ಬರ್ತಾರೆ ಅಂತ ಇದ್ರು. ಇವಾಗ ಮ್ಯಾಮ್ ಊಟ ಮಾಡೋ ಜಾಗದಲ್ಲಿ ಏನು ಅಷ್ಟೊಂದು ರಶ್ ಐತೆ? ಹೌದಾ, ನೀನು ರಾಂಗ್ ಟೈಮಲ್ಲಿ ಬಂದಿದ್ಯಾ ಮ್ಯಾಮ್? ಹಂಗಲ್ಲ, ಇಲ್ಲ ಊಟ ಟೈಮಿಗೆ ಬಂದಿದ್ದೀನಿ ಮ್ಯಾಮ್. ಊಟದ ಟೈಮಿಗೆ ಬಂದಿದ್ದೀನಿ ನಾನು. ಎಲ್ಲಾದ್ರೂ ಊಟದ ಟೈಮ್ಗೆ ಬಂದಿದ್ಯಾ ನೀನು? ಬೇಗ ಬರ್ಬೇಕು ಹೇಳಕ್ಕ. ನಾನು ಹೇಳಿದ್ನಲ್ಲ ನನಗೆ ಫೇವ್ರೇಟ್ ಟೀಚರ್ ಡಿಗ್ರಿ ಮೇಡಮ್ ಅಂತ. ಕಾರಣ ಹೇಳ್ತೀನಿ, ಅದೇ ಥರ ಅವ್ರಿಗೂ ನಾನು ಫೇವ್ರೇಟ್ ಸ್ಟೂಡೆಂಟ್ ಇದ್ದಂಗೆ. ಸ್ನ್ಯಾಪ್ ಹಾಕೋಕೆ, ಫೋಟೋ ತೆಗಿಯೋಕ ಹೆಣ್ಮಕ್ಳು ಇದ್ರಲ್ಲಿ ಫೇಮಸ್ಸು, ಆದರೆ ಹುಡುಗರು ಲಾಗ್ ಮಾಡೋದ್ರಲ್ಲಿ ಫೇಮಸ್. ಗುರುಪ್ರವೇಶಿಗೆ ರೆಡಿಯಾಗಿರೋ ಊಟ ನೋಡಿ. ಇಲ್ಲ ವೆಜ್ ತಾನೇ ಇದು. ಆಮೇಲೆ ವಿಡಿಯೋದಲ್ಲಿ ನಾನ್ ವೆಜ್ ಅನ್ಕೊಬಿಟ್ಟಾರೆ. ಸೊ ಗಾಯ್ಸ್, ಇವತ್ತು ಭಾನುವಾರ. ಇವತ್ತೊಂದು ಫಂಕ್ಷನ್ಗೆ ಹೋಗ್ತಾ ಇದೀವಿ. ನಮ್ಮ ಡಿಗ್ರಿ ಟೀಚರ್ದವ್ರದ್ದು ಮನೆಗೆ ಫ್ರೆಶ್ ಐತೆ. ಒಂಥರ ನನ್ನ ಫೇವ್ರೇಟ್ ಟೀಚರು. ಯಾಕಂತ ನಾನು ಮುಂದಿಗೆ ಹೇಳ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಳ್ವಾ ಗುರು? ಪೆಟ್ರೋಲ್ ಇನ್ನೂ 1 ಲೀಟ್ರ್ ಬಿದ್ದೈತೆ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ ನನಗೆ ಫೇವ್ರೇಟ್ ಟೀಚರು ಡಿಗ್ರಿ ಮೇಡಮ್ ಅಂತ. ಕಾರಣ ಹೇಳ್ತೀನಿ, ಅದೇ ಥರ ಅವ್ರಿಗೂ ನಾನು ಫೇವ್ರೇಟ್ ಸ್ಟೂಡೆಂಟ್ ಇದ್ದಂಗೆ. ಹೆಂಗೆ ಅಂದರೆ, ಇವಾಗ ಕ್ಲಾಸ್ ಬಂದು 9:15 ಆದರೆ ನಾನು ಹೋಗೋದು ಬಂದು 9:45, 9:50 ಹೋಗ್ತೀನಿ. ಕಾರಣ ಯಾಕಂದರೆ ನನಗೆ 9:15ಗೆ ಕಾಲೇಜು. ಮನೇಲಿ ನಾನು ಬಿಡೋದೆ 9:05, 9:10ಗೆ ಮುಖ ಕೈಗಳು ತಳ್ಕೊಂಡು ರೆಡಿ ಆಗ್ತಾ ಇರ್ತೀನಿ. 9:15ಗೆ ನಾನು ಮನೆ ಬಿಡೋದು. ಹಂಗಂತ ನೋಡಿದ್ರು ಬೇಗ ಹೋಗಿ ಯಾವನ್ ಬಿದ್ದು ಸಾಯೋದು ಗಾಡಿ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತೀನಿ. ನಿಧಾನ ನಾರ್ಮಲ್ ಒಂದು 60-70 ಹೋಗ್ತೀನಿ. ಆವಾಗ ಒಂದು ಮೊದಲನೇ ದಿನ ಹೋದೆ, 9:15 ಯಾಕೆ ಲೇಟ್ ಅಂದರು. ಮೇಡಮ್ ಹಿಂಗೆ ಅಂತ ಏನೋ ಒಂದು ರೀಸನ್ ಹೇಳಿದೆ. ತಿರ್ಗ 2ನೇ ದಿನ 9:50 ಹೋದೆ, ತಿರ್ಬಾಲ ಒಂದು ರೀಸನ್ ಹೇಳಿದೆ. ಆಮೇಲೆ ಅವ್ರಿಗೆ ಒಂಥರ ಆಗೋಯ್ತು, ಏನಪ್ಪ ಇವನು ಎಷ್ಟು ದಿನ ಹೇಳಿದ್ರು ಅದೇ ರಾಗನ ಹತ್ರ, ಎಷ್ಟು ಬೈದ್ರು ಇವ್ನಿಗೆ ಅಷ್ಟೇ ಅಂದ್ಬಿಟ್ಟು ಬಿಟ್ಬಿಟ್ರು ಅವ್ರಿಗೆ. ಆಮೇಲೆ ನಾನು ಒಂದೊಂದು ದಿನ 9:50 ಬರೋ ಸ್ಟಾರ್ಟ್ ಮಾಡಿದೆ, ಒಂದೊಂದು ದಿನ 10 ಗಂಟೆಗೆ ಹೋಗುವೆ. ಆದರೂ ಸೇರಿಸ್ಕೊಳ್ಳೋರು. ಒಂಥರ ಒಳ್ಳೆ ಮೇಡಮ್ ಅವ್ರು. ನಮ್ಮ ಮೇಡಮು ಡಿಗ್ರಿ ಮೇಡಮ್ ಮೈಕ್ರೋಬಯಾಲಜಿ ತಗೋತಿದ್ರು. ನೇಮೆಲ್ಲ ಏನು ಮೆನ್ಷನ್ ಮಾಡೋಕ್ಕೋಗಲ್ಲ, ಹೇಳೋದು ಮಾತ್ರ ಒಳ್ಳೆ ಟೀಚರು. ನಮಗೆಲ್ಲ ಸುಮಾರು ಹೆಲ್ಪ್ಗಳು ಮಾಡವ್ರೆ. ಅವ್ರ ಹತ್ರ ಹೋಗ್ಬಿಟ್ಟು 15 ರೂಪಾಯಿ ಪೆಟ್ರೋಲ್ ಹಾಕೋಣ ಅನ್ನೋ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಎಲ್ಲ ಬಂಕಲ್ಲಿ ಹಿಂಗೆ ಹೇಳಿ ಯಾವಾಗ ಜೋಡಣೆ ಇಟ್ಕೊಂತೀನಿ. ಅಣ್ಣ 15 ರೂಪಾಯಿಗೆ ಹಾಕ್ತೀರಾ ಪೆಟ್ರೋಲು? 80ಕ್ಕೆ ಹಾಕಿ. ಹಾಂ, 15ಗೆ ಹೇಳಿದ್ರೆ ಹಾಕ್ತೀರಾ? ಇಲ್ಲಿ ನಯಾರ ಬಂಕ್ ಐತೆ ನೋಡಿ, ಈ ಬಂಕು ಇಲ್ಲಿ ಬೇಕು ಸರ್. ಆ ಬಂಕಲ್ಲಿ 50 ರೂಪಾಯಿ ಕೆಳಗಡೆ ಹಾಕಲ್ಲ, 40 ರೂಪಾಯಿ ಹೇಳೋದು 40 ರೂಪಾಯಿಗೆ ಹಾಕಲ್ಲ ಅಂತ. ನಾನು ಹೇಳೋದ್ನಲ್ಲ ನೋಡಿ ನೀವು, 80 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದ್ದೀವಿ. ಯಾವತ್ತೂ ಅಷ್ಟೇ 80 ಮೇಲೆ ದಾಟಲ್ಲ. ಹಂಗೇನಾದರೂ ಅಷ್ಟು ಪರಿಸ್ಥಿತಿ ಅಂತ ಬಂದರೆ, ದೂರ ಹೋಗ್ಬೇಕಂದ್ರೆ 150 ರೂಪಾಯಿ ಹಾಕ್ಸ್ತೀನಿ. ಹಂಗೂ ಜಾಸ್ತಿನೇ 170 ರೂಪಾಯಿ ಲಾಸ್ಟು. ಯಾಕಂದರೆ ಮೈಲೇಜ್ ಬರುತ್ತೆ ಗಾಡಿ. ಸರಿ ಬರ್ತೀನ ಅಣ್ಣ. ವೀಡಿಯೋ ಐಡಿ ಗೀಡ್ ಮಾಡಬೇಕಾ? ನಾನು ವೀಡಿಯೋ ಹಾಕ್ತೀನಿ, ಏನೋ ಐಡಿ ಗೀಡ್ ಮಾಡಬೇಕಾ ನಿಮ್ಮನ್ನ? ಒಬ್ಬೊಬ್ರು ಹಂಗೆ ಅಣ್ಣ, ವೀಡಿಯೋದಲ್ಲಿ ಬರ್ಗೆ ನಾಚ್ಕೋತಾರಲ್ಲ ಅದಕ್ಕೆ. ಸರಿ ಬರ್ತೀನಿ. ಬಂಕಿದ್ದ ಹೊರಟಾಯ್ತು, ಬನ್ನಿ ಹಂಗೆ ಹೋಯ್ತು ಕಂಟಿನ್ಯೂ ಮಾಡ್ತೀನಿ. ಈಗ ಗಾಯ್ಸ್ ಕನಕಪುರ ಬಂದಾಯಿತು. ಇಲ್ಲಿಂದ ರೈಟಿಗೆ ತಗೋಬೇಕು. ಯಾಕಂತ ಹೇಳ್ತೀನಿ ಬನ್ನಿ. ಇಲ್ಲಿಂದ ನಾನಿವಾಗ ಮಳೆಗಾಲ ರೋಡ್ಗೆ ಅಟ್ಯಾಚ್ ಆಗುತ್ತೆ ರೋಡ್ ಹೋಗಿ. ನಾನು ಹೋಗ್ಬೇಕಾಗಿದ್ದು ಒಂದು ಜಾನಮನ್ ದಡ್ಡಿ. ಗೂಗಲ್ ಮ್ಯಾಪಲ್ಲಿ ಬಂದು JM ದಡ್ಡಿ ಅಂತ ಆಗಿರ್ತದೆ. ನಮ್ಮ ಟೀಚರ್ ಅವ್ರ ಊರೋದು. ಜಾನಮನ್ ದಡ್ಡಿ ಬಂದು ಗೊತ್ತು, ಆದರೆ ಅವ್ರ ಮನೆ ಗೊತ್ತಿಲ್ಲ. ಅದಕ್ಕೆ ಲೊಕೇಶನ್ ನೋಡ್ಕೊಂಡು ಹೋಗೋಣ ಬನ್ನಿ. ಇವಾಗ ಒಂದು ಇನ್ಸಿಡೆಂಟ್ ಆಗೋಯ್ತು. ಏನಪ್ಪ ಅಂದರೆ ಕ್ಯಾಮ್ರಾ ಆ್ಯಂಗಲೇ ಚೇಂಜ್ ಆಗ್ಬಿಟ್ಟದೆ. ಜಾಸ್ತಿ ಹಿಂಗೆ ಮೇಲ್ಗಡೆ ಎತ್ಕೊಬಿಡ್ತು. ಇವಾಗ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಇಟ್ಟಿದ್ದೀನಿ, ನೋಡುವ ಹೆಂಗೈತೆ ಅಂತ. ಮುಂದೆ ಹೋಗಿ ಹಿಂಗೆ ತಗೋಬೇಕು. ಜಾನಮನ್ ದಡ್ಡಿ ಎಲ್ಲರೂ ಗೊತ್ತಿರ್ತದೆ, ಕನಕಪುರದಲ್ಲಿ ಸುತ್ತಮುತ್ತ ಜನರಿಗೆ. ಬನ್ನಿ ಹೋಗುವ. ಒಂದು ದಡ್ಡಿ ರೋಡಿಗೆ ಬಂದಾಯಿತು. ಇವಾಗ ಗೂಗಲ್ ಮ್ಯಾಪ್ ಹಾಕುವ. ಯಾಕಂದರೆ ಊರು ಬಂದು 2 ಕಿಲೋಮೀಟ್ರ್ ಏನೋ ಅಷ್ಟೇ ಇರೋದು. ಆದರೆ ನನಗೆ ಅವ್ರ ಮನೆ ಎಲ್ಲ ಅಂತ ಗೊತ್ತಿಲ್ಲ. ಒಂದು ಮ್ಯಾಪ್ ಕಳಿಸಿದ್ರು ನೋಡಿ, ಇಲ್ಲೈತೆ. 1.4 ಕಿಲೋಮೀಟ್ರ್ ಅಷ್ಟೇನಾ? ಅವ್ರ ಊರು ಗೊತ್ತು, ಆದರೆ ಎಲ್ಲಂತ ಮನೆ ಗೊತ್ತಿಲ್ಲ. ಬನ್ನಿ ಹೋಗುವ. ನೋಡಿ, ಈ ರೋಡಲ್ಲಿ ರೈಟ್ ತಗೊಂಡ್ರೆ ಜಾನಮನ್ ದಡ್ಡಿ. ಗೂಗಲ್ ಮ್ಯಾಪ್ ಬಂದು ನಂದು 200 ಮೀಟ್ರಲ್ಲಿ ಮನೆ ಐತೆ ಅಂತ ಹಾಕೋದೆ. ಎಲ್ಲೈತೆ ಹಿಂದೆ ನೋಡುವ ಬನ್ನಿ. ಎಲ್ಲಾದರೂ ಜನ ಗುಂಪಾಗಿ ನಿಂತಿರ್ತಾರಲ್ಲ, ಅಲ್ಲೇ ಅನ್ಕೊಳ್ಳಿ ಪ್ರವೇಶ. ಅಲ್ಲೇ ಅಂತೂ ಇಂಥ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ರಲ್ಲ, ಕ್ಲೀನಾಗಿ ಕಾಣಿಸ್ತೀರ ನೋಡಿ. ಸ್ನೇಹಿತರೆ, ಇವ್ರು ಬಂದು ನಮ್ಮ ಸೀನಿಯರ್ಸು. ಇವ್ರು ಬಂದು ಬೈತಾ ಇದ್ರು,
ಕಾಲೇಜಿಗೂ ಲೇಟ್ ಆಗಿ ಬರ್ತಾರೆ ಅಂತ ಇದ್ರು. ಇವಾಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮ್ಯಾಮ್ ಅದೆಲ್ಲ ಇದ್ರಲ್ಲೇ ಮೋಟೋ ಲಾಗಿಂಗ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಹೌದಾ? ಇಂಟ್ರೊಡಕ್ಷನ್ ಅಲ್ಲಿ ಇದೆಯಾ? ಇವರೇ ನಮ್ಮ ಟೀಚರು ಅಮೂಲ್ಯ ಮೇಡಮ್ ಅಂತ. ಇವ್ರು ನಮ್ಮ ಅಣ್ಣ ಉಮಾಕಾಂತ್ ಅಂತ. ಪೂಜೆ ನಡೀತಿದೆ ನೋಡ್ಬೋದು ನೀವು. ಇವರೆಲ್ಲ ಹೆಸರಿಗಷ್ಟೇ ಸೀನಿಯರ್ಸು, ಎಲ್ಲ ನನ್ನ ವಯಸ್ಸವ್ರೆ. ಇಲ್ಲಿರೋ ಹೆಣ್ಮಕ್ಳು, ಇಲ್ಲಿರೋ ಗಂಡ್ಮಕ್ಳು ಮಕ್ಕ ತೋರಿಸ್ತಾ ಇಲ್ಲ ನೋಡಿ, ನಾಚ್ಕೊಬಿಟ್ಟವ್ರೆ. ಬನ್ನಿ ಅಲ್ಲಿ ಪೂಜೆ ಮಾಡೋದನ್ನ ತೋರಿಸ್ತೀನಿ. ಸ್ವಾಮಿ ಪ್ರಸಾದ್ ಪ್ರಸಾದ್ ಸ್ವಿಮ್ಮಿಂಗ್ ರೈಸ್ ನೋಡಿ ಪೂಜೆ ನಡೀತಿದೆ. ಬಟ್ಟಿಟ್ ಮೇಲೆ ಒಳ್ಳೆ ಥರಾನೇ ಕಾಣಿಸ್ತೀನಲ್ವಾ? ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ದೇವರೇ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದೊಂದೇ, ನನಗೆ ಇದೇ ಥರ ಪ್ರಮೋಷನ್ಗಳು ಜಾಸ್ತಿ ಬರಲಿ, ಅದೇ ಥರ ನಂಗೆ ದೇವ್ರು ಒಳ್ಳೇದು ಮಾಡಲಿ. ಹೋಗೋದ್ರಲ್ಲಿ ನನ್ನ ಜೊತೆಲಿ ಯಾವಾಗಲೂ ಇರಲಿ. ಇದೇ ಥರ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸಬ್ಸ್ಕ್ರೈಬರು ಫಾಲೋವರ್ಸ್ನ ಕೊಡಿ. ಯಾರಪ್ಪ ಹಿಂದ್ಗಡೆ ಹೋಗಿ ಬರೋದು? ಇಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಇದು ಸುತ್ತ ನೋಡ್ತಾವ್ರೆ ಮನೆಯಲ್ಲ. ಬನ್ನಿ ನೋಡುವ. ಸುಹಾಸ್ ಇವ್ರ ಹೆಸರು ಬಂದು ಕನಕಪುರ ಕಬಾಬ್ ಅಂತ. ಏನೋ ಅದು ಹೆಣ್ಮಕ್ಳು ಎಲ್ಲ ಮನೆ ಸುತ್ತ ನೋಡ್ತಾವ್ರೆ. ತೇಜಸ್ವಿನಿ ಆಯ್ ಮಾಡಿ. ಇವರು ಅಟ್ಯ ಡ್ಯಾನ್ಸರ. ಮನೇಲಿ ಏನು ಫಿಕ್ಸ್ ಮಾಡಿಲ್ಲ, ಯಾಕಂದರೆ ಇದು ಹೊಸ ಮನೆ ಆದ ಕಾರಣದಿಂದ ಇದನ್ನೆಲ್ಲ ತೋರಿಸ್ಬೇಕಂದ್ರೆ ಆ ಕಡೆ ತೋರಿಸಲ್ಲ. ಇದು ರೆಸ್ಟ್ ರೂಮು. ಇವರೆಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ ಮಾಡ್ತೀನಿ. ಸ್ನ್ಯಾಪ್ ಹಾಕೋಕೆ ಫೋಟೋ ತೆಗಿಯೋಕೆ ಹೆಣ್ಮಕ್ಳು ಇದ್ರಲ್ಲಿ ಫೇಮಸ್ಸು, ಆದರೆ ಹುಡುಗರು ವ್ಲಾಗ್ ಮಾಡೋದ್ರಲ್ಲಿ ಫೇಮಸ್. ಫೋಟೋಶೂಟ್ ನಡೀತಿದೆ. ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ವಯಸ್ಸವ್ರೆ. ಸೀನಿಯರ್ಸ್ ಅಂತ ಹೇಳ್ಕೊತೀನಿ ಅಷ್ಟೇ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ಸುತ್ತ ನೋಡೋಕ್ಕೆ. ಹಿಂದ್ಗಡೆ ನಮ್ಮ ಸೀನಿಯರ್ಸ್ ಬರ್ತಾವ್ರು ನೋಡಿ. ಬಲಗಾಲಿಟ್ಟು ಹೋಗುವ, ಕಾಲಿಂಗ್ ಮೇಲೆ ಹೊಡೆದ್ಬಿಟ್ಟು ಹೋಗುವ. ಕಾಲಿಂಗ್ ಮೇಲೆ ಹೊಡೆದಾಯ್ತು, ಬಲಗಾಲಿಡುವ. ಬಲಗಾಲ ಇಟ್ಟಾಯ್ತು. ಬನ್ನಿ ಹೋಗು. ಇನ್ನು ನೋಡಿ ಏನೋ ಫನ್ ಮಾಡ್ತಾನೆ ಅವಾಗಿಂದ. ಇದು ಯಾವ ರೂಮು? ಇದು ಸೈಡ್ ಬನ್ನಿ. ಏನಿದು? ಇದ್ರಲ್ಲಿ ನೀರು ಬರುತ್ತಾ ನೋಡುವ. ನೀರು ಬರ್ತೈತೆ. ನೀರು ಬರ್ತೈತೆ. ಫಸ್ಟ್ ನಾನೇ ಟ್ಯಾಪ್ನ ಓಪನ್ ಮಾಡಿರೋದು. ನಾನು ಟೈಮಿಗೆ ಬರ್ದಿದ್ದ ಕಾರಣದಿಂದ ಪೂಜಾ ಮಂಡಲ ಎಲ್ಲ ಆಗೋಯ್ತು. ಕಾಲೇಜ್ಗೂ ಲೇಟು, ಫಂಕ್ಷನ್ಗೂ ಲೇಟು, ಎಲ್ಲದಕ್ಕೂ ಲೇಟು. ಜೀವನದಲ್ಲಿ ನಾನು ಹೆಂಗೆ ಸಕ್ಸಸ್ ಆಗೋದು ಒಂದು ಅರ್ಥ ಐತೆಲ್ಲ. ಇವಾಗ ಅದು ಮುಗೀತು. ಇವಾಗ ಈ ಕಡೆ ಹೋಗುವ ಬನ್ನಿ. ಇಲ್ಲೊಂದು ಮನೆ ಐತೆ. ಇದ್ರೊಳಗೆ ಹೋಗ್ಬಿಟ್ಟು ಟ್ಯಾಪ್ ನಾವೇ ಫಸ್ಟ್ ಓಪನ್ ಮಾಡೋದು. ಆಯ್ತು ನೋಡ್ರ, ಸಕ್ಸಸ್ಫುಲ್ಲಾಗಿ ಓಪನ್ ಮಾಡಾಯಿತು. ಬನ್ನಿ ನೆಕ್ಸ್ಟ್ ಮನೆಯನ್ನು ತೋರಿಸ್ತೀನಿ. ಏನಿದು? ರೆಸ್ಟ್ ರೂಮ್. ಇದನ್ನೆಲ್ಲ ನೋಡೋದು ತೋರಿಸಿದ್ರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಇದು ಬೆಡ್ರೂಮ್ ಇರಬೇಕು. ಇದು ನಾರ್ಮಲ್ ಏನೋ ಒಂದು ಇದಿರಬೇಕು ನೋಡಿ. ವಿಲೇಜ್ ವೈಬ್ಸ್. ನನ್ನ ಬಿಟ್ಬಿಟ್ಟು ಹೋಗಿ ಊಟ ಮಾಡಿಬಿಟ್ಟು ಮನೆಗೆ ಹೋದಾರಂತೆ ನೋಡಿ. ಅಲ್ಲಿ ನಿಂತವ್ರು ನೋಡಿ. ನೋಡಿ ಕಾಣಿಸ್ತಾರ ಇಲ್ಲಿ? ಇದಕ್ಕೆ ಮೇಯ್ನು ರೀಸನ್ ಅಂದರೆ ಅಲ್ಲಿ ನಿಂತವ್ ನೋಡಿ, ಒಬ್ಬ ಕಳ್ಳ ನಿಂತಾಗೆ. ಅವನೇ ಎಲ್ಲದಕ್ಕೂ ರೀಸನ್, ಕಾರಣ. ಊಟ ಮಾಡೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಅವರೇ ತೋರಿಸ್ತೀನಿ. ಊಟ ಮಾಡೋ ಜಾಗದಲ್ಲಿ ಅವರೇ. ಅಣ್ಣ ಇರೋಣ, ಇಬ್ರು ಟಿಕ್ಕಿ ಹೊಡೆದ್ಬಿಟ್ಟಿರಿ. ನಿಂತವ್ರು ನೋಡಿ ಕಳ್ಳನ ಮಕ್ಕಳು. ತೋರಿಸ್ತೀನಿ ಬನ್ನಿ. ಅದರಲ್ಲಿ ಒಬ್ಬ ಎಡ್ಡವನೇ, ಅವನೇ ಎಲ್ಲದಕ್ಕೂ ಕಾರಣ. ಗುರುಪ್ರವೇಶಿಗೆ ರೆಡಿಯಾಗಿರೋ ಊಟ ನೋಡಿ. ಇಲ್ಲ ವೆಜ್ ತಾನೇ ಇದು. ಆಮೇಲೆ ವಿಡಿಯೋದಲ್ಲಿ ನಾನ್ ವೆಜ್ ಅನ್ಕೊಂಬಿಟ್ಟಾರೆ ನೋಡಿ. ಮುದ್ದೆ ಊಟ ಎಲ್ಲ ವೆಜ್. ಪಲಾವು, ಹೆಸರು ಬೇಳೆದು ಯಾವುದು ನೋಡಿ, ಎಲ್ಲ ವೆಜ್. ಜನ ನೋಡ್ಬಿಟ್ರೆ ನೀವು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಬನ್ನಿ, ಜಾಗ ಸಿಗುತ್ತೆ ನೋಡಿ. ಜಾಗನೇ ಇಲ್ಲ. ಬನ್ನಿ, ವೆಯ್ಟ್ ಮಾಡೋ. ನೋಡಿ ನೀರು ಕುಡಿತಾ ಇದ್ದೀನಿ. ಹೊಟ್ಟೆ ಬಿಸಿಲಲ್ಲಿ ನಿಂತು ಕಪ್ಪು ಹಾಕಿದ್ದೆ ಮಿಕ್ಕಿದ್ದು. ನಮ್ಮ ಮೇಡಮ್ ಹತ್ರ ಆದ್ರೂ ಹೋಗುವ. ಅಲ್ಲಿ ಮೇಲ್ಗಡೆ ನಮ್ಮ ಹುಡುಗರ್ಲ ಕೂತವ್ರೆ. ಅಲ್ಲಾದ್ರೂ ಹೋಗುವ. ರೋಡಲ್ಲಿ ಯಾವ ಬರ್ತಿದ್ದ ನೋಡುವ. ಅಲ್ಲಾದ್ರೂ ಹೋಗ್ಬಿಟ್ಟು ಫ್ಯಾನಲ್ಲಿ ಕುತ್ಕೊಳ್ವಾ.
ಮ್ಯಾಮ್ ಊಟ ಮಾಡೋ ಜಾಗದಲ್ಲಿ ಏನು ಅಷ್ಟೊಂದು ರಶ್ ಐತೆ ಹೌದಾ, ನೀನು ರಾಂಗ್ ಟೈಮಲ್ಲಿ ಬಂದಿದ್ಯಾ. ಮ್ಯಾಮ್ ಹಂಗಲ್ಲ ಇಲ್ಲ, ಊಟ ಟೈಮಿಗೆ ಬಂದಿದ್ದೀನಿ ಮ್ಯಾಮ್, ಊಟದ ಟೈಮಿಗೆ ಬಂದಿದ್ದೀನಿ ನಾನು. ಎಲ್ಲಾದ್ರೂ ಊಟದ ಟೈಮ್ಗೆ ಬಂದಿದ್ಯಾ, ನೀನು ಬೇಗ ಬರ್ಬೇಕು ಹೇಳಕ್ಕ. Emotional, damn it! ನಾನು ಕಾಲೇಜ್ಗೂ ಲೇಟಾಗಿ ಬರ್ತಿದ್ದೆ, ಫಂಕ್ಷನ್ಗೂ ಲೇಟಾಗಿ ಬರ್ತಿದ್ದೆ. ಲೇಟಾಗಿ ಬಂದಿದ್ಯಾ, ಅದಕ್ಕೆ ಅಲ್ಲಿ ಊಟದಲ್ಲಿ ಫುಲ್ ಜಾಮ್ ಆಗಿ. ಮ್ಯಾಮ್ ನನಗಿಂತ ಮುಂದೆ ಹೋದ ನಮ್ಮ ಕ್ಲಾಸ್ ಅವರೇ ನಿಂತವ್ರಲ್ಲ. ಆದ್ರೂ ಅದು ನಿನ್ಗೋಸ್ಕರ ಅವರು ನಿನ್ ಒಬ್ಬನಿಂದ ಅವರು ಏನ್ ಮಾಡ್ತಾ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ. ಒಬ್ಬ ಮಾಡಿದ ತಪ್ಪಿಗೆ ಎಲ್ಲಾರು ಶಿಕ್ಷೆ ಮ್ಯಾಮ್ ಏನು ಒಂದೇ ಸಲ ಹಿಂಗೆ ಹೇಳ್ಬಿಟ್ರು. ಮಾಡಿರೋ ತಪ್ಪು ಪಾಪ ಅವರೆಲ್ಲ ವೇಟ್ ಮಾಡ್ತಾರೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮ್ಯಾಮ್ ಮತ್ತೆ ಅಲ್ಲಿ ಅವರು ನಮ್ಮ ಜೊತೆನೇ ಬಂದರು, ಅವ್ರು ನೋಡಿ ಹೆಂಗೆ ಕೂತಾರ ನೋಡಿ. ಶೂಟ್ ಮಾಡ್ಕೊಂತಾರೆ ಮ್ಯಾಮ್ ಅವರು ಮ್ಯಾಮ್ ಹೌದು ಸ್ಟೂಡೆಂಟ್ಸ್ ಅಂದರೆ ಇದನ್ನ ನೋಡಿದ್ರೆ ನಮ್ಮ ಕ್ಲಾಸವ್ರು ನಿಜವಾನ ನಾನು ಫಾಲೋ ಮಾಡ್ತಾರೆ. ಹೌದು, ಎಲ್ಲರೂ ಫಾಲೋ ಮಾಡ್ಬಿಡಿ, ಯಾರು ಫಾಲೋ ಮಾಡ್ಬಿಡಿ. ಡೋಂಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮ್ಯಾಮ್ ಏನು ಹಿಂಗೆ ಹೇಳ್ತಿದ್ದೆ, ನಿಮ್ಮ ಹತ್ರ ಬಂದು ಐಡಿಯಾ ಕೇಳಿದ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಶಿವ ಅವರು ಇವಾಗ ಒಂದು ಹಾಡು ಆಡ್ತಾರೆ, ನಮ್ಮ ಎಲ್ಲ ಫಾಲೋವರ್ಸ್ಗೋಸ್ಕರ ಹಾಡ್ತಾರೆ ನೋಡಿ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಇವಾಗ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಥರ್ಡ್ ಫ್ಲೋರಲ್ಲಿ ಏನಿರಲ್ಲ, ನಾರ್ಮಲ್ ಮಾಡಿ ಇರುತ್ತೆ. ಮಾಡಿ ಒಂದು ರೂಮ್ ಐತೆ, 2 ರೂಮ್, ಒಂದು ಬಾತ್ರೂಮ್ ಇರಬೇಕು. ಇದು ನಾರ್ಮಲ್ ಐತೆ. ಈ ಟ್ಯಾಪಲ್ಲ ನಾವೇ ಫಸ್ಟ್ ಇದನ್ನ ಮಾಡುವ ಬನ್ನಿ. ನಾವೇ ಓಪನ್ ಮಾಡಿದ್ದೀವಿ ಟ್ಯಾಪ್ನ. ನಮ್ಮ ಮೇಡಮ್ ಹತ್ರ ಹೇಳ್ಬಿಟ್ಟು ಕಾಸು ಇಸ್ಕೋಬೇಕು. ಬರೀ ಇಂಥದೆಯ ಸೀನಿಯರ್ಸ್ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಮೋಸ ಮಾಡ್ಬಿಟ್ಟು ಹೋಗಿ ಊಟ ಮಾಡ್ತಾರೆ. ಹೇಳಿದ್ದೀನಿ 5 ನಿಮಿಷ ಬರ್ತೀನಿ ಅಂತ ಫೋನ್ ಮಾಡ್ಬಿಟ್ಟು ಹೋಗಿ ನೋಡಿ ತೋರಿಸಿ ಅದೆಲ್ಲಿ ಚೇರ್ ಹಿಡ್ಕೊ ಕೂತಿದಾರ. ಬನ್ನಿ ಇವತ್ತು ಇವ್ರನ್ನ ಹೊಡ್ಬಾರ್ದು, ಒಂದು ವೀಡಿಯೋನಾದ್ರೂ ಹಾಕ್ಬಿಡ್ಬೇಕು ಇವ್ರನ್ನ. ಮೋಸ ಮಾಡಲೆಂದು ನೀನು ಬಂದೆ ಅಂತ ಸಂಗಡ್ಬೇಕು ಇವ್ರು ನೋಡ್ಬಿಟ್ಟು. ಎಲ್ಲೋದ್ರು ಇವರು ನೋಡಿ, ಮೋಸ ಮಾಡ್ಬಿಟ್ಟು ಹೆಂಗೆ ಕೂತ್ಕೊ ತಿಂತವ್ರೆ. ನಾವು ತೋರಿಸ್ತೀನಿ ನೋಡಿ, ಮಧ್ಯೆ ಹೆಂಗೆ ಕೂತವ್ರು ನೋಡಿ, ಕಳ್ಳನ ಮಕ್ಳು ಕೂತ ಹೆಂಗೆ ತಿಂತವ್ರು ನೋಡಿ. ಇದರಲ್ಲಿ ಮೇಯ್ನ್ ಇವನೇ ಬಿಟ್ಬಿಟ್ಟು ತಿಂತಾವ್ ನೋಡಿ. ನೋಡಿ ನಮ್ಮ ಸೀನಿಯರ್ಸ್ ಎಲ್ಲ ಬಂದರು ಇಲ್ಲಿ. ನಮ್ಮ ಇವರು ಕನಕಪುರ ಸುಬ್ಬ ಅವರು, ಇವರು ನಮ್ಮ ಶಿವ ಅವರು ಸಿಂಗರು ನೋಡಿ ಸೀನಿಯರ್ಸ್. ಇವಾಗ ನಾನು ಸೀನಿಯರ್ಸ್ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕು. ನಮ್ಮ ಕ್ಲಾಸಲ್ಲಿ ನನ್ನ ಗುರುನೇ ನೋಡ್ತಾವ್ರೆ. ಊಟ ಮಾಡೋಕೆ ರೆಡಿಯಾಗಿ ಕೂತಿದ್ದೀವಿ. ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ನಮ್ಮ ಸಿಂಗರ್ ಕೂತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಹುಡುಗರ್ಲಲ್ಲಿ ಕೂತವ್ರು ನೋಡಿ. ಯಾರು ನೋಡ್ತಾನೆ ಇಲ್ಲ, ಏನು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ಅನ್ನಂಗೆ ಎಲ್ಲ ಅವ್ರವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ ನೋಡಿ. ಊಟಕ್ಕೆಲ್ಲ ರೆಡಿ ನೋಡ್ಬೋದು. ಇನ್ನು ಬರಲಿಲ್ಲ, ನೀರು ಚಿಮ್ಮಿಸುವ ನಾವು. ಇದೆಲ್ಲ ಯಾವಾಗ ಊಟ ಮಾಡೋದು, ಇಷ್ಟು ಇಟ್ಬಿಟ್ಟವ್ರೆ. ಊಟ ಮಾಡಿ ಹೋಗುವ. ಇದು ನೋಡಿದ ತಕ್ಷಣ ಕಬಾಬನ್ ಕಬಡ್ಡಿ, ಇದು ಕಾಲಿಫ್ಲವರ್ ಕಬಾಬು. ಊಟ ಎಲ್ಲ ಮುಗೀತು, ಊಟ ಮಾಡ್ಕೊಂಬಂದ ಒಳ್ಳೆ ಊಟನ ಬ್ಯಾಟಿಂಗ್ ಮಾಡಿದ್ದಾಯಿತು. ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಸಮಯ ಕೂಡ ಆಯಿತು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜಯ ಆಂಜನೇಯ. ಹೋಗುವಾಗ ಹಂಗೆ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಫಾಲೋ ಮಾಡಿಬಿಟ್ಟು ಹೋಗಿ. ಬಾಯ್.